ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆಪ್ತ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದಂತೆ ಕೇಸಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಇನ್ನೊಂದು ಕಡೆ ಈ ಹಿಂದೆ ದರ್ಶನ್ ಜಾಮೀನು ಹಾಗೂ ಮತ್ತೆ ಜೈಲು ಸೇರುವುದನ್ನು ನಿಖರವಾಗಿ ಭವಿಷ್ಯ ನುಡಿದಿದ್ದ ರಾಜರ್ಷಿ ಗುರೂಜಿ 2028ರ ಫೆಬ್ರವರಿ ದರ್ಶನ್ ಜೀವನದ ಬಿಗ್ ಟರ್ನಿಂಗ್ ಪಾಯಿಂಟ್ ಎಂದು ಸ್ಫೋಟಕ ಭವಿಷ್ಯವಾಣಿ ನುಡಿದಿದ್ದಾರೆ. ಈ ಕಾಲಜ್ಞಾನಿ ಗುರೂಜಿ ಭವಿಷ್ಯವಾಣಿಯ ಮಹತ್ವವೇನು? ಈ ಹಿಂದೆಯೂ ಕಾಲಜ್ಞಾನಿ ಗುರೂಜಿ ನುಡಿದಿರುವಂತಹ ಭವಿಷ್ಯವಾಣಿ ನಿಜವಾಗಿದೆ. ಹಾಗಾಗಿ ಕಾಲಜ್ಞಾನಿ ಗುರೂಜಿ ಅವರ ಈ ಭವಿಷ್ಯವಾಣಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಇದು ಹೇಗೆ ಅಂತೀರಾ? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೇಲಿಂದ ಮೇಲೆ ನಿಜವಾಗುತ್ತದೆ ಗುರೂಜಿ ಭವಿಷ್ಯವಾಣಿ. ದರ್ಶನ್ ಬಗ್ಗೆ ರಾಜರ್ಷಿ ಕಾಲಜ್ಞಾನಿ ಗುರೂಜಿ ಭವಿಷ್ಯ. ವರ್ಷಗಳ ಹಿಂದೆ ನುಡಿದಿದ್ದ ಭವಿಷ್ಯ ನಿಜವಾಗುತ್ತದೆ. ದರ್ಶನ್ ಬಗ್ಗೆ ಗುರೂಜಿ ಕುತೂಹಲಕಾರಿ ಭವಿಷ್ಯವಾಣಿ. ಜ್ಯೋತಿಷ್ಯ ಮತ್ತು ಭವಿಷ್ಯವಾಣಿಗಳು ಹಲವು ಬಾರಿ ಚರ್ಚೆಗೆ ಗ್ರಾಸವಾಗುತ್ತವೆ. ಕೆಲವೊಮ್ಮೆ ಇವು ಕಾಕತಾಳೀಯ ಎನಿಸಿದರೂ ಮತ್ತೆ ಕೆಲವೊಮ್ಮೆ ದೃಢವಾದ ನಂಬಿಕೆಯನ್ನ ಮೂಡಿಸುತ್ತವೆ. ನಟ ದರ್ಶನ್ ತೂಗುದೀಪ ಅವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜರ್ಷಿ ಗುರೂಜಿ ನುಡಿದಿರುವ ಮಾತುಗಳು ಈಗ ಅಚ್ಚರಿ ಮೂಡಿಸುತ್ತಿವೆ. ಸಮಾಜದಲ್ಲಿ ಅನೇಕ ನುರಿತ ಜ್ಯೋತಿಷಿಗಳು ಮತ್ತು ಭವಿಷ್ಯ ವಕ್ತಾರರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರೂ ರಾಜರ್ಷಿ ಗುರೂಜಿ ಅವರ ಪ್ರತಿಯೊಂದು ಭವಿಷ್ಯವೂ ಅಚ್ಚರಿಯ ರೀತಿಯಲ್ಲಿ ಅಕ್ಷರಶಃ ನಿಜವಾಗುತ್ತಿರುವುದು ಈಗ ಎಲ್ಲೆಡೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ನಟ ದರ್ಶನ್ ಅವರಿಗೆ ಕಾನೂನು ಹೋರಾಟದ ಮೂಲಕ ಜಾಮೀನು ಸಿಗಲಿದೆ ಎಂದು ರಾಜರ್ಷಿ ಗುರೂಜಿ ಮೊದಲ 2024ರ ಡಿಸೆಂಬರ್ 14ರಂದು ಸ್ಪಷ್ಟವಾಗಿ ಭವಿಷ್ಯ ನುಡಿದಿದ್ದರು. ಆಮೇಲೆ ಏನಾಯಿತು? ಗುರೂಜಿ ಹೇಳಿದ ಅದೇ ಸಮಯಕ್ಕೆ ಸರಿಯಾಗಿ ದರ್ಶನ್ ಅವರಿಗೆ ಜಾಮೀನು ಮಂಜೂರಾಯಿತು. ಆರಂಭದಲ್ಲಿ ಇದನ್ನು ಹಲವರು ಸಾಮಾನ್ಯ ಕಾಕತಾಳೀಯ ಎಂದುಕೊಂಡರು. ಆದರೆ ಮುಂದಿನ ಬೆಳವಣಿಗೆಗಳು ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡಿದವು. ಇನ್ನು ಕತೆ ಅಲ್ಲಿಗೆ ಮುಗಿಯಲಿಲ್ಲ. ದರ್ಶನ್ ಅವರು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಯಾಗ ನೆರವೇರಿಸಿದ ಸಂದರ್ಭದ ಬಗ್ಗೆ ಮಾತನಾಡಿದ್ದ ಗುರೂಜಿ, ಈ ಯಾಗದ ಬಳಿಕವೂ ಪರಿಸ್ಥಿತಿ ಸುಧಾರಿಸುವುದಿಲ್ಲ. ದರ್ಶನ್ ಮತ್ತೆ ಜೈಲಿಗೆ ಹೋಗುವ ಗಂಭೀರ ಪರಿಸ್ಥಿತಿ ಎದುರಾಗಬಹುದು ಎಂದು 2025ರ ಮಾರ್ಚ್ 23ರಂದು ಎಚ್ಚರಿಸಿದ್ದರು. ಅದಾದ ಮೇಲೆ ಏನಾಯಿತು ನೀವೇ ನೋಡಿದ್ದೀರಿ. ದರ್ಶನ್ ಮತ್ತೆ ಜೈಲು ಸೇರಬೇಕಾಯಿತು. ಆಗ ಮತ್ತೊಮ್ಮೆ ಗುರೂಜಿ ಭವಿಷ್ಯವಾಣಿ ನಿಜವಾಗಿತ್ತು. ಈಗ ಪ್ರಕರಣದಲ್ಲಿ ಹೊಸ ತಿರುವುಗಳು ಸಿಗುತ್ತಿದ್ದು 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ನಡುವೆ ರಾಜರ್ಷಿ ಗುರೂಜಿ ನೀಡಿರುವ ಮುಂದಿನ ಭವಿಷ್ಯವಾಣಿಗಳು ಅತ್ಯಂತ ಕುತೂಹಲ ಮೂಡಿಸಿವೆ. ಗುರೂಜಿ ಹೇಳುವ ಪ್ರಕಾರ ಇನ್ನು ಸುಮಾರು 18 ತಿಂಗಳುಗಳ ಕಾನೂನು ಹೋರಾಟ ಅತ್ಯಂತ ಜಟಿಲವಾಗಿ ಮುಂದುವರಿಯಲಿದೆ ಮತ್ತು ಫೆಬ್ರವರಿ 2028 ನಟ ದರ್ಶನ್ ಅವರ ಜೀವನದಲ್ಲಿ ಮತ್ತು ಈ ಪ್ರಕರಣದಲ್ಲಿ ಅತ್ಯಂತ ನಿರ್ಣಾಯಕವಾದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆಯಂತೆ. ಈ ನಡುವೆ ರಾಜರ್ಷಿ ಗುರೂಜಿ ನೀಡಿರುವ ಮುಂದಿನ ಭವಿಷ್ಯವಾಣಿಗಳು ಅತ್ಯಂತ ಕುತೂಹಲ ಮೂಡಿಸಿವೆ. ಒಟ್ಟಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಜನಸಾಮಾನ್ಯರ ನಡುವೆ ನಾನಾ ರೀತಿಯ ವಿಶ್ಲೇಷಣೆಗಳು ನಡೆಯುತ್ತಿರಬಹುದು.
ನಟ ದರ್ಶನ್ ಪ್ರಕರಣದ ಅಂತಿಮ ಮತ್ತು ಕಾನೂನಾತ್ಮಕ ತೀರ್ಪು ಸಂಪೂರ್ಣವಾಗಿ ನ್ಯಾಯಾಲಯದ ವ್ಯಾಪ್ತಿಗೆ ಸೇರಿದ್ದರೂ ರಾಜಋಷಿ ಗುರೂಜಿ ಈ ಹಿಂದೆ ನುಡಿದಿರುವ ನುಡಿಗಳು ಮತ್ತು ನಂತರ ಜರುಗಿದ ಸರಣಿ ಘಟನೆಗಳು ಕೇವಲ ಕಾಕತಾಳೀಯವಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಿವೆ. ಕಾಲವೇ ಎಲ್ಲ ಪ್ರಶ್ನೆಗಳಿಗೂ ಅಂತಿಮ ಉತ್ತರ ನೀಡಲಿದೆ. ಸವಾಲುಗಳು ಹಲವು ಬಂದವು, ಆದರೆ ಕಾಲ ಯಾರ ಮಾತು ನಿಜ ಎಂದು ಸಾಬೀತುಪಡಿಸುತ್ತಿವೆ. ಇನ್ನು ಕಾನೂನು ವಿಚಾರಗಳಲ್ಲಿ ಅಂತಿಮ ನಿರ್ಧಾರ ನ್ಯಾಯಾಲಯದ್ದೇ ಆಗಿದ್ದರೂ ರಾಜಋಷಿ ಗುರೂಜಿ ಅವರ ಈ ಭವಿಷ್ಯವಾಣಿಗಳು ಕಾಕತಾಳೀಯವೇ ಅಥವಾ ಕಾಲಜ್ಞಾನವೇ ಎಂಬುದು ಸದ್ಯದ ಕುತೂಹಲ. ಸ್ಪೆಷಲ್ ಡೆಸ್ಕ್, ಫ್ರೀಡಂ ಟಿವಿ.